ಇವತ್ತು ನಾನು ತುಂಬಾ ಹೆಲ್ದಿಯಾಗಿರೋ ರೆಸಿಪಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಇದನ್ನು ತಯಾರು ಮಾಡ್ಕೊಳ್ಳೋಣ ಅಂತ ಇವತ್ತು ನಾನು ಡ್ರೈ ಫ್ರೂಟ್ಸಲ್ಲಿ ಇದನ್ನು ಮಾಡ್ಕೊಂಡಿದ್ದೀನಿ. ಕೇವಲ 3 ತರಹದ ಡ್ರೈ ಫ್ರೂಟ್ಸಲ್ಲಿ ಈ ಲಡ್ಡು ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಮತ್ತು ಹೆಲ್ದಿಯಾದ ರೆಸಿಪಿ ಕೂಡ. ಇಲ್ಲಿ ನಾನು 1 ಟೀ ಸ್ಪೂನ್ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ ಮತ್ತು ನಿಮ್ಮ ಹತ್ರ ಯಾವ ಥರ ಡ್ರೈ ಫ್ರೂಟ್ಸ್ ಇದ್ದರೂ ಕೂಡ ನೀವು ತೊಗೊಳ್ಬೋದು. ನನ್ನ ಹತ್ರ ಬಾದಾಮಿ ಇತ್ತು. ಬಾದಾಮಿನ ಇಲ್ಲಿ ನಾನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ 1 ಕಪ್ಪು. ಮತ್ತು 1 ಕಪ್ ಆಗುವಷ್ಟು ಗೋಡಂಬಿಯನ್ನು ಕೂಡ ನಾನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿ ಇದನ್ನು ಒಂದು ಸ್ಪೂನು ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ 2ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಹೆಲ್ದಿಯಾದಂತಹ ರೆಸಿಪಿ. ಮಕ್ಕಳು ಸ್ಕೂಲ್ಗೆ ಹಾಕ್ಕೊಟ್ರೆ ಅದನ್ನು ತಿನ್ಕೊಂಡು ಬರೋದಿಲ್ಲ. ಈ ರೀತಿಯಾಗಿ ನೀವು ಲಡ್ಡೂನ ಮಾಡೋದ್ರಿಂದ ಪ್ಲೇಟ್ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ದಿನ ಒಂದು ತಿನ್ನೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಇದನ್ನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಮತ್ತು ಇದನ್ನು ನಾನು ನೈಸಾಗಿ ರುಬ್ಬಬಾರ್ದು, ತರಿಯಾಗಿ ರುಬ್ಕೋಬೇಕು. ಮತ್ತು ನಾನಿಲ್ಲಿ ಇದನ್ನು ತೊಗೊಂಡಿದ್ದೀನಿ, ಖರ್ಜೂರನ ತೊಗೊಂಡಿದ್ದೀನಿ. ಇದು ಕೂಡ ಲಯನ್ ಡೇಟ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನಾನು ಸ್ವಲ್ಪ ರುಬ್ಕೊಂಡಿದ್ದೀನಿ. ತರಿಯಾಗಿ ಈ ರೀತಿ ರುಬ್ಕೋಬೇಕಾಗತ್ತೆ ಒಂದ್ಸಲಿಗೆ. ಮತ್ತು ಪ್ಯಾನ್ನಲ್ಲಿ ಸ್ವಲ್ಪ ನೀವು ಲೋ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡಿಕೊಳ್ಬೇಕು. ಅಂಟಂಟಾಗಿರೋದ್ರಿಂದ ನೀವು ಸ್ವಲ್ಪ ನಿಧಾನಕ್ಕೆ ಇದನ್ನು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ 2ರಿಂದ 3 ನಿಮಿಷ ಈ ರೀತಿ ಬಿಸಿ ಮಾಡಿಕೊಂಡ್ರೆ ಈ ಥರ ಮೆಲ್ಟ್ ಆಗುತ್ತೆ. ನಂತರ ಈ ಥರ ಆದ ನಂತರ ನೀವು ಇದನ್ನೇನು ಪೌಡ್ರ್ ಮಾಡ್ಕೊಂಡಿದ್ದೀರಲ್ವ ಡ್ರೈ ಫ್ರೂಟ್ಸ್ನ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡ್ಬೋದು. ನೋಡಿ, ಈ ಥರ ಸೇರಿಸ್ಕೊಂಡು ನೀವು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ಕೈನಲ್ಲಿ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಈ ರೀತಿಯಾಗಿ 2ರಿಂದ 3 ಸಲ ಈ ಥರ ತಿರುವಾಕ್ಕೊಂಡು ಇದನ್ನು ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ಇಳಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನೀವು ಸ್ವಲ್ಪ ತಣ್ಣಗಾಗೋವರೆಗೂ ಈಗ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾಗಿದೆ. ಇವಾಗ ಸ್ವಲ್ಪ ತಣ್ಣಗಾದ ನಂತರ ನೀವು ಇದನ್ನು ಆರಾಮಾಗಿ ಉಂಡೆಗಳನ್ನು ಕಟ್ಕೋಬೋದು. ನೋಡಿ, ಈ ಥರ ನೀವು ಮಾಡ್ಕೋತಾ ಇದ್ದರೆ ಈ ಥರ ಗಟ್ಟಿಯಾಗಿ ನಿಮಗೆ ಉಂಡೆಯಾಗಿ ಬರುತ್ತೆ. ಇದನ್ನು ನೀವು ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೋಬೋದು. ನೋಡಿ ಯಾವ ರೀತಿ ಬಂದಿದೆ ಅಂತ. ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿಯಾಗಿ ಮಾಡ್ಕೋಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಯಾವುದೇ ರೀತಿಯಾದ ಶುಗರ್ ಆಗಲಿ ಬೆಲ್ಲ ಆಗಲಿ ಯಾವುದನ್ನು ಇದಕ್ಕೆ ನಾನು ಆ್ಯಡ್ ಮಾಡಿಲ್ಲ. ಜಸ್ಟು ಡ್ರೈ ಫ್ರೂಟ್ಸ್ನ ರುಬ್ಬಿಟ್ಟು ಈ ರೀತಿಯಾಗಿ ಉಂಡೆಗಳನ್ನು ಕಟ್ಬಿಟ್ಟು ಡೈಲಿ ನೀವು ಒಂದೊಂದು ಉಂಡೆನ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಪ್ರೋಟೀನ್, ಕ್ಯಾಲ್ಶಿಯಂ ಎಲ್ಲ ಕೂಡ ಬರುತ್ತೆ. ನೋಡಿ, ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಎಲ್ಲರೂ ಲೈಕ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಈ ರೀತಿಯಾಗಿ ಉಂಡೆಗಳನ್ನು ಚಿಕ್ಕ ಉಂಡೆಗಳನ್ನಾಗಿ ನಾನು ರೆಡಿ ಮಾಡ್ಕೊತಿದ್ದೀನಿ. ಇದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ. ಡೈಲಿ ಒಂದೊಂದು ಮಕ್ಕಳಿಗೆ ಕೊಡ್ತೀನಿ ನಾನು. ನೀವು ಬೇಕಾದರೂ ಇದನ್ನು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ಡ್ರೈ ಫ್ರೂಟ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಯಾವುದಾದ್ರೂ ಜಾಸ್ತಿ ಇದ್ದರೆ ಅದನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.